ಧಾನ್ಯಗಳು ಮತ್ತು ಅವುಗಳ ಇಂಗ್ಲಿಷ್ ಮೀನಿಂಗ್ಸ್. ಒಬ್ಬರು ಕಮೆಂಟ್ ಮಾಡಿದರು ಧಾನ್ಯಗಳ ಹೆಸರನ್ನು ಇಂಗ್ಲೀಷ್ನಲ್ಲಿ ಹೇಳ್ಕೊಡಿ ಅಂತ, ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಗೋಧಿ, ಇದನ್ನು ಇಂಗ್ಲಿಷ್ ಲೆಟರ್ಸ್ಲಿ GODHI, ಗೋಧಿ. ಇಂಗ್ಲಿಷ್ ಮೀನಿಂಗ್ wheat, WHEAT, wheat. ನೆಕ್ಸ್ಟ್ ಅಕ್ಕಿ, ಇಂಗ್ಲಿಷ್ ಲೆಟರ್ಸ್ಲಿ AKKI, ಅಕ್ಕಿ. ಇಲ್ಲಿ ಕೀಗೆ ಕಾವತ್ತಕ್ಷರ ಬಂದಿರೋದ್ರಿಂದ ಕ ಸೌಂಡ್ಗೆ ಕೆ ಲೆಟರ್ ಬರಿತೀವಿ, ಹಾಗಾಗಿ ಡಬಲ್ ಕೆ ಬರಿಬೇಕು. ಇಂಗ್ಲಿಷ್ಲಿ ರೈಸ್ ಅಂತ ಹೇಳ್ತೀವಿ, RICE. ನೆಕ್ಸ್ಟ್ ಜೋಳ, ಇಂಗ್ಲಿಷ್ ಲೆಟರ್ಸ್ಲಿ JOLA, ಜೋಳ. ಇಂಗ್ಲಿಷ್ ಮೀನಿಂಗ್ ಏನಂದರೆ JOWAR, ಜೋವಾರ್. ನೆಕ್ಸ್ಟ್ ಮೆಕ್ಕೆಜೋಳ, ಕೆಗೆ ಕಾವತ್ತು, ಜೋಳ, ಈಮೆ, ಕೆಗೆ ಇಲ್ಲೂ ಕೂಡ ಒತ್ತಕ್ಷರ ಇರೋದ್ರಿಂದ ಡಬಲ್ ಕೆ ಬರಿಬೇಕು. ಜೋಳ, JOLA, ಅಂದರೆ ಕಾರ್ನ್, CORN, ಕಾರ್ನ್. ನೆಕ್ಸ್ಟ್ ತೊಗರಿ ಬೇಳೆ, ಇದನ್ನು ಇಂಗ್ಲಿಷ್ ಲೆಟರ್ಸ್ಲಿ TOGARI, ತೊಗರಿ ಬೇಳೆ. ತೂರ್ ದಾಲ್ ಅಂತ ಇಂಗ್ಲಿಷ್ಲಿ ಹೇಳ್ತೀವಿ, ತೂರ್ ದಾಲ್ ಅಂದರೆ ತೊಗರಿ ಬೇಳೆ. ನೆಕ್ಸ್ಟ್ ಕಡಲೆ ಬೇಳೆ, KADALE, ಕಡಲೆ, BELE, ಬೇಳೆ. ಇದನ್ನು ಇಂಗ್ಲಿಷ್ಲಿ ಬೆಂಗಾಲ್ ಗ್ರಾಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಡಲೆಕಾಳು, KADALE, ಕಾಳು, KALE. ಇದನ್ನು ಚಿಕ್ ಪೀ ಅಂತ ಹೇಳ್ತೀವಿ, CHICK, PEAS, ಚಿಕ್ ಪೀಸ್. ನೆಕ್ಸ್ಟ್ ಹುರಳಿಕಾಳು, HURALI, ಹುರಳಿ, KALU, ಹುರಳಿಕಾಳು. ಹಾರ್ಸ್ ಗ್ರಾಮ್, ಇದೇ ಥರ ನಿಮಗೆ ಯಾವೆಲ್ಲ ವಿಷಯಗಳ ಬಗ್ಗೆ ತಿಳ್ಕೋಬೇಕು ದಯವಿಟ್ಟು ಕಮೆಂಟ್ ಮಾಡಿ, ಆ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಹೆಸರು ಬೇಳೆ, HESARU BELE, ಬೇಳೆ. ಇದನ್ನು ಮೂಂಗ್ ದಾಲ್ ಅಂತ ಹೇಳ್ತೀವಿ, MOONG, ಮೂಂಗ್, DAL, ದಾಲ್. ನೆಕ್ಸ್ಟ್ ಹೆಸರು ಕಾಳು, HESARUKALU. ಹೆಸರು ಕಾಳನ್ನ ಇಂಗ್ಲೀಷ್ನಲ್ಲಿ
ಗ್ರೀನ್ ಗ್ರಾಮ್ ಅಂತ ಹೇಳ್ತೀವಿ. ಗ್ರೀನ್ ಗ್ರಾಮ್. ನೆಕ್ಸ್ಟ್ ಉದ್ದಿನ ಬೇಳೆ. UDDINABELE ಉದ್ದಿನ ಬೇಳೆ. ಉರದ್ ದಾಲ್. URAD ಉರದ್ DAL ದಾಲ್. ನೆಕ್ಸ್ಟ್ ಉದ್ದಿನ ಕಾಳು. UDDINA ಉದ್ದಿನ ಕಾಳು. KALU. ಬ್ಲ್ಯಾಕ್ ಗ್ರಾಮ್. BLACK ಬ್ಲ್ಯಾಕ್. GRAM ಗ್ರಾಮ್. ಉದ್ದು ಯಾವಾಗಲೂ ಕಪ್ಪಾಗಿರುತ್ತೆ, ಹಾಗಾಗಿ ಅದಕ್ಕೆ ಬ್ಲ್ಯಾಕ್ ಗ್ರಾಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಟಾಣಿ. BATANI ಬಟಾಣಿ ಅಂದರೆ ಪೀಸ್. PEAS. ನೆಕ್ಸ್ಟ್ ಅಲಸಂದೆ. ಅಲಸ ಅನುಸ್ವಾರ ದೆ. ALASANDE ಅಲಸಂದೆ. ಕೌಪಿ. ಕೌ ಪೀಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.